ಜನವರಿಯಲ್ಲಿ ನಾನು ತರಬೇತಿ ಹೋಗಿದ್ದೆ. 8 ತಿಂಗಳು ನಾವು ತರಬೇತಿ ಮುಗಿಸಿವಿ. ಎಲ್ಲಿ ಇಲ್ಲಿ ಬೆಂಗಳೂರು ಆಡುಗೋಡೆಯಲ್ಲಿ ತರಬೇತಿ ಮುಗಿಸಿವಿ. ಡೈಲಿ ನಾವು ಮಾರ್ನಿಂಗ್ ಒಂದು 3 ತಾಸು ಮತ್ತು ಸಾಯಂಕಾಲ ಒಂದು 3 ತಾಸು ನಾವು ಅದಕ್ಕೆಲ್ಲ ಫಿಸಿಕಲಿ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ವಾಸನೆ ರೇಖಾಶಕ್ತಿ ಎಲ್ಲ ನಾವು ಅದಕ್ಕೆ ತರಬೇತಿ ನೀಡಿರ್ತೀವಿ. ಅದರ ಅಟ್ಯಾಚ್ಮೆಂಟ್ ಮ್ಯಾಗ ನಾವು 8 ತಿಂಗಳು ಸತತ 8 ತಿಂಗಳು ನಾವು ಅದಕ್ಕೆ ಜೊತೆ ರನ್ನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಮತ್ತು ಊಟದ್ದೆಲ್ಲ ಮ್ಯಾನೇಜ್ ಮಾಡಿ ಅದಕ್ಕೆ ಏನು ದೈಹಿಕವಾಗಿ ಏನೇನು ನಾವು ಫಿಸಿಕಲಿ ಕೆಲಸ ಕೊಡ್ತೀವಿ ಅದನ್ನು ನಾವು ತರಬೇತಿ ಮಾಡ್ಕೊಂಬಂದು 8 ತಿಂಗಳು ತರಬೇತಿ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕರ್ತವ್ಯದಲ್ಲಿ ಕಂಟಿನ್ಯೂ ನಾವು ಮಾರ್ನಿಂಗ್ ಹೊರಗಡೆ ಬೇರೆ ಬೇರೆ ಪ್ಲೇಸಿಗೆ ನಾವು ತರಬೇತಿ ಒಯ್ದು ನ್ಯಾಚುರಲ್ ಯಾವ ಥರ ಕಳ್ತನ ಅಥವಾ ಯಾವ ಥರ ನಾವು ಪ್ರಕರಣ ಯಾವ ಥರ ಭೇದಿಸ್ಬೇಕಂತ ಲೆಕ್ಕದಾಗ ನಾವು ಅದಕ್ಕೆ ತರಬೇತಿ ನೀಡ್ತಿದ್ದೇವೆ ಡೈಲಿ. ಅದ್ರ ಪ್ರಕಾರ ನಾವು ಒಂದು ಕಂಟಿನ್ಯೂ ಒಂದು 3-4 ವರ್ಷ ನಾವು ಅದಕ್ಕೆ ಕಂಟಿನ್ಯೂ ಇಲ್ಲಿ ಮರಿನೂ ನಾವು ಕಂಟಿನ್ಯೂ ತರಬೇತಿ ಮಾಡಿಕೊಂಡು ಅದನ್ನು ನಾವು ಯಾವುದೇ ಪ್ರಕರಣ ಭೇದಿಸ್ಬೇಕಾದ್ರೂ ನಾವು ಯಾವ ಥರ ನ್ಯಾಚುರಲಿ ಕೆಲಸ ಮಾಡಿರ್ತಾವೆ ಅದೇ ಥರ ನಾವು ಪ್ರಕರಣವನ್ನು ಭೇದಿಸಿವಿ ರೀ. ಬೇರೆದ್ರ ಜೊತೆಗೆ ನಾಯ್ಕಿಂತು ಇದೇ ರೀಟ ಯಾವ ಥರ ವರ್ಕ್ ಮಾಡ್ತೀವಿ? ಇದು ಎಲ್ಲರ ಜೊತೆ ಎಲ್ಲ ಸಿಬ್ಬಂದಿಗಳ ಜೊತೆ ಭಾಳ ಅನನ್ಯವಾಗಿತ್ತು ರೀ. ಮತ್ತು ಎಲ್ಲ ಡಾಗ್ಗಳ ಜೊತೆ ಭಾಳ ಸೈಲೆಂಟಾಗಿ ಅದರ ಪಾಡಿಗೆ ತಾವು ಏನು ಯಾವುದೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬೇರೆ ಡಾಗಿ ಅಂತೇಳಿ ಇದು ಸೈಲೆಂಟ್. ನೀವು ಇದ್ರ ಜೊತೆ ಎಷ್ಟು ದಿವಸ ಜೊತೆ ಇದನ್ನು ನಾವು 11 ವರ್ಷ ನಾವು ಈ ಸಣ್ಣ ಮರಿ ಇಲ್ಲರ್ಕಾಗಿ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಕಾಣ್ತಿದ್ಲಲ್ಲ ಸರ್. ಅಷ್ಟು ಸಣ್ಣ ಮರಿ ಇಲ್ಲರ್ಕಾಗಿ ನಾವು ತರಬೇತಿ ಒಯ್ಬೇಕಾದ್ರೆ ಅದು ಅಲ್ಲಿನಿಂದ ನಾವು ಇಲ್ಲಿ ತನೂ ಅದನ್ನು ಬಿಟ್ಟು ಒಂದಿನ ಎಲ್ಲಿ ಆಗಲಿಲ್ಲ ಲೆಕ್ಕ ನಾವು ರಜಾ ಹೋದ್ರು ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇದು ಮಾಡ್ಕೊಂಡು ಒಂದು ಮಗನ ಥರ ನೋಡ್ಕೊಂಡು ಹ್ಞೂ ಸರ್ ಸೇಮ್ ನಮ್ಮ ಮಕ್ಕಳು ಯಾವ ಥರ ಇರ್ತೋ ಅದು ಆ ಥರ ನಾವು ಅದಕ್ಕೆ ಕಾಳಜಿ ಮಾಡಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್. ವಿಶೇಷ ಪ್ರಕರಣಗಳಲ್ಲಿ ವಿಶೇಷವಾದಂಥ ಯಾವ ಪ್ರಕರಣ ಭೇದಿಸಿತ್ತು? ಈಗ ಇತ್ತೀಚೆಗೆ ನಾವು ಮೊನ್ನೆ ಈಗ ಒಂದು ಹೆಣ್ಣು ಮಗಳು ಕಾಣೆಯಾಗಿತ್ತು ಸರ್. ಅದಕ್ಕೆ ನಾವು ಏನು ಮಾಡಿದೆ ಸರ್, ವಾಸನೆ ಕೊಡಬೇಕಾದ್ರೆ ಏನೂ ವಸ್ತು ಇಲ್ಲರ ಸ್ಟೇಜ್ನಾಗ ನಾವು ಅದು ಮೇಡಮ್ ಅವರು ಬ್ರಷಿಗೆ ವಾಸನೆ ಕೊಟ್ಟು ಅದು ಬಿಟ್ಟಾಗ ಅದು ವಾಸನೆ ಗ್ರಹಿಸುತ್ತೋ ಅದು ಸರಿಯಾಗಿ ಕ್ಲೀವ್ ಕೊಟ್ಟೆ ಸರ್. ಅದ್ರ ಮ್ಯಾಗ ಮುಂದೆ CC ಕ್ಯಾಮ್ರಾದ ಚೆಕ್ ಮಾಡಿ ಮುಂದೆ ಅದು ಪ್ರಕರಣ ಇಮಿಡಿಯೇಟ್ಲಿ ಹಾಂ ಸರ್. ಮತ್ತು ಇಲ್ಲಿ ಇತ್ತೀಚೆಲ್ಲ RG ನಗರ್ ಲಿಮಿಟ್ಸ್ನಾಗ ನಾವು ಇದು ತಾಯಿನ ಮರ್ಡರ್ ಮಾಡಿದ್ದೆ ಸರ್ ಮಗ. ಅದನ್ನು ಚಾವಿಗೆ ಅದು ವಾಸನೆ ಕೊಟ್ಟು ಸರಿಯಾಗಿ ಕರೆಕ್ಟ್ ಇದು ಮಾಡಿದ 300 ಜನದೊಳಗೆ ಅದು ಆಟೋಮೆಟಿಕ್ಲಿ ರೆಡ್ ಹ್ಯಾಂಡಾಗಿ ಹಿಡಿದು ಕೊಟ್ಟೆ ಸರ್. ಹಾಂ ಸರ್. ಮತ್ತು ಮೊನ್ನೆ ಈಗ ಇನ್ನೊಂದು ಯೂನಿವರ್ಸಿಟಿ ಲಿಮಿಟ್ಸ್ನಾಗ ಒಂದು ಪ್ರಕರಣ ಆಗಿತ್ತು ಸರ್. ಅದೊಂದು ಕರೆಕ್ಟ್ ಕ್ಲೀವ್ ಆಗಿ ತೋರಿಸಿದ್ದು ಅದ್ರ ಪ್ರಕಾರ ಕೆಲಸ ಮಾಡಿ ಸರ್. ನಮ್ಮ ಇನ್ಚಾರ್ಜ್ ಸರ್ ಚಂದ್ರರೆಡ್ಡಿ ಸರ್. ಇದಕ್ಕೆ ಹೋಗ್ತೀರಾ ನೀವು ಇದ್ರ ಜೊತೆಗೆ ಬೇರೆ ಬೇರೆ ಕಾಂಪಿಟೇಷನ್? ಹ್ಞೂ ಸರ್. ನಾವು ಆಲ್ ಇಂಡಿಯಾ ಡ್ಯೂಟಿ ಮೀಟಿಗೆ ಕಾಂಪಿಟೇಷನ್ ಸರ್. ಕರ್ನಾಟಕ ರಾಜ್ಯದ ಪೊಲೀಸ್ ಕರ್ತವ್ಯ ಕೂಟದಾಗ ನಾವು ಬೆಂಗಳೂರಲ್ಲಿ ಕಾಂಪಿಟೇಷನ್ ನಡೆದಿತ್ತು ಸರ್. ಅಲ್ಲಿ ನಾವು ಸೆಕೆಂಡ್ ಪ್ರೈಸ್ ಒಂದು 2018 ಸೆಕೆಂಡ್ ಸರ್. 2016 ನಾವು 3rd ಪ್ರೈಸ್ ತೊಗೊಂಡ್ಬಂದ್ವಿ ಸರ್. ಅದ್ರ ಪ್ರಕಾರ ನಾವು 2018 ನಾವು ಲಕ್ನೋಗೆ ಹೋಗಿದ್ದೇವೆ ಸರ್. ಸ್ಪೆಷಲ್ ಡಾಗಿಗೆ ನಮಗೆಲ್ಲ ಸ್ಪೆಷಲಾಗಿ ನಾವು ಲಕ್ನೋ ಕಾಂಪಿಟೇಷನ್ ಕಳಿಸಿದ್ವಿ ಸರ್. ಅಲ್ಲಿ ಅತ್ಯುತ್ತಮ ಒಂದು ಇದು ಮಾಡಿದ್ದಕ್ಕೆ ನಮ್ಮ ಸಾಹೇಬರು ಇಲ್ಲಿ ನಮ್ಮ ಜಿಲ್ಲಾ ಇದು ಪೆರೇಡ್ ಗ್ರೌಂಡಲ್ಲಿ ನಮ್ಗೆ ಸನ್ಮಾನ ಮತ್ತು ಅದಕ್ಕೆಲ್ಲ ಏನೇನು ರಿವಾರ್ಡ್ ಅದು ಮಾಡಿದ್ವಿ. ನಮ್ಮ ಹೆಸರು ರಮೇಶ್ ಸರ್.